ಜನ್ಮಾದ್ಯಸ್ಯ ಯತೋನ್ಮಯಾದಿತರತಶ್ಚಾರ್ಥೇಷು ವಿಘ್ನೇಶ್ವರಾಟ್ ತೇನೇ ಬ್ರಹ್ಮಹೃದಾಯಾದಿಕವಯೇ ಮುಹ್ಯಂತಿ ಯಂ ಸೂರಯಃ ತೇಜೋ ವಾರಿಮೃದಾಂ ಯಥಾ ವಿನಿಮಯೋ ಯತ್ರ ತ್ರಿಸರ್ಗೋ ಮೃಷಾ ಧಾಮ್ನಾ ಸ್ವೇನ ಸದಾ ನಿರಸ್ತಕುಹಕಂ ಸತ್ಯಂ ಪರಂ ಧೀಮಹಿ. ಶ್ರೀ ಗುರುಭ್ಯೋ ನಮಃ. ಸ್ವಸ್ತ್ಯಸ್ತು ಸತಾಂ. ಇದೀಗ ಭಾಗವತ ಏಕಾದಶ ಸ್ಕಂಧ ಪ್ರಶ್ನೋತ್ತರಗಳ ವಿವರಣೆ ಪ್ರಾರಂಭಗೊಳ್ತಾ ಇದೆ. ಈ ಭಾಗವತ ಏಕಾದಶ ಸ್ಕಂಧಕ್ಕೆ ಭಾಗವತ ಸುಸಂಮೋದ ಅನ್ನುವ ಹೆಸರನ್ನು ಕೊಡಲಾಗಿದೆ. ಇದರಲ್ಲಿಯೂ ಕೂಡ ಸುಮಾರು ಪ್ರಶ್ನೆಗಳು 525 ಪ್ರಶ್ನೆ ಸಂಖ್ಯೆ ದಾಟಿತು. ವಿಷಯ ಸಂಗ್ರಹ ತುಂಬ ಇದೆ ಏಕಾದಶ ಸ್ಕಂದದಲ್ಲಿ. ಅದಕ್ಕಾಗಿ ಇದನ್ನು ಕೂಡ ದಶಮಸ್ಕಂದದಂತೆ 2 ಭಾಗಗಳನ್ನಾಗಿ ಮಾಡಲಾಗಿದೆ. ಪೂರ್ವಾರ್ಧ 262 ಪ್ರಶ್ನೆಗಳವರೆಗೆ, ಅದರ ನಂತರ ಕೊನೆಯವರೆಗೆ ಮುಂದಿನ ಭಾಗ. ಪರೀಕ್ಷೆಗೆ ಅನುಕೂಲಗಳನ್ನು ಕಾರಣಕ್ಕೋಸ್ಕರ 525 ಪ್ರಶ್ನೆ ಪರೀಕ್ಷೆಗೆ ಕಷ್ಟ. ಅದಕ್ಕಾಗಿ ಅದನ್ನು ವಿಭಾಗ ಮಾಡಿ ಪೂರ್ವಾರ್ಧ ಅಂತ ಮಾಡಲಾಗಿದೆ. ಹೆಸರು ಇಡೀ ಸ್ಕಂಧಕ್ಕೆ, ಅಂದರೆ ಏಕಾದಶ ಸ್ಕಂಧಕ್ಕೆ ಸುಸಂಮೋದ ಪೂರ್ವಾರ್ಧ. ಕಂಠಪಾಠದ ಶ್ಲೋಕಗಳು ಕೂಡ ಬಹಳ ಭಾರವಾಗಿ ಏನು ಮಾಡಿಲ್ಲ. ಏನು ಪೂರ್ವಾರ್ಧದಲ್ಲಿ ಬರ್ತಾ ಇದೆ, ಇದೇ ಉತ್ತರಾರ್ಧದಲ್ಲಿಯೂ ಕೂಡ ಇದೇ ಶ್ಲೋಕ ಕಂಠಪಾಠಕ ಅಲ್ಲಿಯೂ ಇದೆ. ಇಲ್ಲೊಂದು ಸಲ ಬಾಯ್ಪಾಠ ಮಾಡಿಬಿಟ್ರೆ ಸಾಕು, ಅದು ಮತ್ತೆ ಅಲ್ಲಿಯೂ ಅದನ್ನೇ ಉಪಯೋಗ ಮಾಡಿಕೊಳ್ತಕ್ಕಂಥದ್ದನ್ನು ನೋಡಬಹುದಾಗಿದೆ. ಈ ಸುಸಂಮೋದ ಪರೀಕ್ಷಾರ್ಥಿಗಳಿಗೆ, ಶ್ರೋತೃಗಳಿಗೆ ಸುಸ್ವಾಗತ. ಯಥಾ ಪ್ರಕಾರ ಪುಸ್ತಕದಲ್ಲಿ ಏನು ಮಾಹಿತಿ ಕೊಟ್ಟಿದೆ ಅದನ್ನು ಸೂಚನೆ ಕೊಡಲಾಗ್ತಾ ಇದೆ. ವಿಷಯದ ಮುಕ್ತಾಯದಲ್ಲಿ ಅಡಿಟಿಪ್ಪಣಿಗಳಿವೆ. ಶ್ಲೋಕದ ಸಂಖ್ಯೆ ಆ ಅಡಿಟಿಪ್ಪಣಿ ಮೂಲಕ ಸೂಚಿಸಲಾಗಿದೆ. ಅದನ್ನು ವಿಷಯದ ಮುಕ್ತಾಯದಲ್ಲಿ ಕೊಡಲಾಗಿದೆ. ಅಡಿಟಿಪ್ಪಣಿ ಸಂಖ್ಯೆಗಳು ಉತ್ತರಗಳ ಪೂರ್ಣ ಪಾಠವನ್ನು ಸೂಚಿಸುತ್ತವೆ. ಉತ್ತರಗಳ ಪೂರ್ಣ ಪಾಠ ಶ್ಲೋಕದ್ದೇನಿದೆ ಅದನ್ನು ವಿವರಣೆ ಕೊಡುವಾಗ ಕೊಟ್ಟಿಲ್ಲ. ಓದುವರಿಗೆ ಕೆಲವರಿಗೆ ಬೇಕಾಗ್ಬೋದು, ಕೆಲವರು ಬೇಕಾಗಲಿಕ್ಕಿಲ್ಲ ಅಂತ ಕೊನೆಗೆ ಕೊಟ್ಟಿದೆ. ಹಾಗೆಯೇ ಕಂಠಪಾಠ ಶ್ಲೋಕಗಳು 1, 3 ಮತ್ತು 5ನೆಯ ಪ್ರಶ್ನೆಗಳಲ್ಲಿವೆ. ಇಲ್ಲಿ ಬರ್ತಕ್ಕಂತಹ ಕಂಠಪಾಠದ ಶ್ಲೋಕಗಳು ಯಾವುದು ಒಂದು ಸಲ ನೋಡಿಬಿಡೋಣ. ಕೃಷ್ಣವರ್ಣಂ ಕಲೌ ಕೃಷ್ಣಂ ಸಾಂಗೋಪಾಂಗಂ ಸಪಾರ್ಷದಂ ಯಜ್ಞೈಃ ಸಂಕೀರ್ತನಪ್ರಾಯೈಃ ಯಜಂತಿ ಸುಮೇಧಸಃ. ಇನ್ನೊಂದು ಸಲ ನೋಡಿಬಿಡೋಣ. ಕೃಷ್ಣವರ್ಣಂ ಕಲೌ ಕೃಷ್ಣಂ ಸಾಂಗೋಪಾಂಗಂ ಸಪಾರ್ಷದಂ ಯಜ್ಞೈಃ ಸಂಕೀರ್ತನಪ್ರಾಯೈಃ ಯಜಂತಿ ಸುಮೇಧಸಃ. ಇದರ ಸಾರಾಂಶ ಏನು? ಕಲಿಯುಗದಲ್ಲಿ ಜನರು ಭಗವಂತನ ರೂಪ ಯಾವ ರೀತಿ ಉಂಟು? ಕೌಸ್ತುಭಾದಿ ಆಭರಣಗಳಿಂದ ಸರ್ವಾಂಗ ಸುಂದರನಾಗಿರ್ತಕ್ಕಂಥ, ಅಲಂಕೃತನಾಗಿರ್ತಕ್ಕಂತಹ, ಹಾಗೆಯೇ ಗರುಡ, ವಿಶ್ವಕ್ಸೇನ ಮುಂತಾದ ಪರಿವಾರ ದೇವತೆಗಳಿಂದ ಕೂಡಿರ್ತಕ್ಕಂತಹ ಕೃಷ್ಣವರ್ಣದ, ಅಂದರೆ ನೀಲವರ್ಣ ಅಂತ ಅರ್ಥ, ನೀಲವರ್ಣದ ಕೃಷ್ಣನನ್ನು ನಾಮ ಸಂಕೀರ್ತನ ಯಜ್ಞಗಳಿಂದ ಆರಾಧಿಸುತ್ತಾರೆ. ಅಂದರೆ ಕಲಿಯುಗದಲ್ಲಿ ಯಜ್ಞಯಾಗ, ತಪಸ್ಸು ಇವೆಲ್ಲ ಕಷ್ಟ. ನಾಮ ಸಂಕೀರ್ತನ, ಹರಿನಾಮಸ್ಮರಣೆ ಏನು ಕಷ್ಟ? ಅದು ಯಾವ ಜಾತಿ, ಯಾವ ಮತ, ಯಾರ್ಯಾರಿಗೂ ನಿರ್ಬಂಧ ಇಲ್ಲ. ಇರ್ರೆಸ್ಪೆಕ್ಟ್ ಆಫ್ ಕಾಸ್ಟ್ ಆ್ಯಂಡ್ ಜೆಂಡರ್, ಯಾವುದೇ ಜಾತಿ, ಮತ, ಪಂಥ, ಪಂಗಡ, ಲಿಂಗ ವ್ಯತ್ಯಾಸ ಇಲ್ಲದೆ ಯಾರು ಯಾವಾಗ ಬೇಕಾದರೂ, ಎಷ್ಟು ಬೇಕಾದರೂ, ಹೇಗೆ ಬೇಕಾದರೂ ನಾಮಸ್ಮರಣೆ ಮಾಡಬಹುದಾಗಿದೆ. ಅದರಿಂದ ಭಗವಂತನ ಆರಾಧನೆ ನಡೀತದೆ. ಮುಂದಿನ ಕಂಠಪಾಠ ಶ್ಲೋಕವನ್ನು ನೋಡಿಬಿಡೋಣ. ದುರ್ಲಭೋ ಮಾನುಷೋ ದೇಹೋ ದೇಹಿನಾಂ ಕ್ಷಣಭಂಗುರಃ ತತ್ರಾಪಿ ದುರ್ಲಭಂ ಮನ್ಯೆ ವೈಕುಂಠ ಪ್ರಿಯದರ್ಶನಂ. ಇನ್ನೊಂದು ಸಲ ನೋಡಿಬಿಡೋಣ. ದುರ್ಲಭೋ ಮಾನುಷೋ ದೇಹೋ ದೇಹಿನಾಂ ಕ್ಷಣಭಂಗುರಃ ತತ್ರಾಪಿ ದುರ್ಲಭಂ ಮನ್ಯೆ
ವೈಕುಂಠ ಪ್ರಿಯದರ್ಶನಂ. ಇದರ ಸಾರಾಂಶ ಏನು? ಅಶಾಶ್ವತವಾದದ್ದು ಮಾನವ ಜನ್ಮ, ಅದು ಸಿಗೋದೇ ಕಷ್ಟ. ತತ್ರಾಪಿ ಜನ್ಮ ಶತಕೋಟಿಷು ಮಾನವತ್ವಂ. ಕೋಟಿ ಜನ್ಮ ಕಳೆದ ಮೇಲೆ ಏನೋ ಚೂರು ಪೂರ್ವಜನ್ಮ ಸುಕೃತ ಇದ್ದರೆ ಒಂದು ಮಾನವ ಜನ್ಮ ಬಂದೀತು. ಆ ಮಾನವ ಜನ್ಮ ಬಂದಾಗಲೂ ಕೂಡ ಹರಿಭಕ್ತ ಜ್ಞಾನಿಗಳ ದರ್ಶನವಾಗುವುದು ಮತ್ತೂ ದುರ್ಲಭ. ಇನ್ನು ಕಂಠಪಾಠಕ್ಕಾಗಿ ನಿಗದಿಪಡಿಸಿದ ಮೂರನೆಯ ಹಾಗೂ ಕೊನೆಯ ಶ್ಲೋಕವನ್ನು ಸಹ ನೋಡಿಬಿಡೋಣ. ಕಾಯೇನ ವಾಚಾ ಮನಸೇಂದ್ರಿಯೈರ್ವ ಬುದ್ಧ್ಯಾತ್ಮನಾ ವಾನುಸೃತ ಸ್ವಭಾವಂ ಕರೋತಿ ಯದ್ಯತ್ ಸಕಲಂ ಪರಸ್ಮೈ ನಾರಾಯಣಾಯೇತಿ ಸಮರ್ಪಯೇತ್ತತ್. ಇನ್ನೊಂದು ಸಲ ನೋಡಿಬಿಡೋಣ. ಕಾಯೇನ ವಾಚಾ ಮನಸೇಂದ್ರಿಯೈರ್ವ ಬುದ್ಧ್ಯಾತ್ಮನಾ ವಾ ಅನುಸೃತ ಸ್ವಭಾವಂ ಕರೋತಿ ಯದ್ಯತ್ ಸಕಲಂ ಪರಸ್ಮೈ ನಾರಾಯಣಾಯೇತಿ ಸಮರ್ಪಯೇತ್ತತ್. ಇದರ ಸಾರಾಂಶ ಏನು? ಮಾನವನು ಕಾಯ, ಮಾತು ಮತ್ತು ಮನಸ್ಸು, ಅಂದರೆ ದೈಹಿಕವಾಗಿ ಮಾತಿನಿಂದ ಮನಸ್ಸಿನಿಂದ ಈ ತ್ರಿಕರಣ ಪೂರ್ವಕವಾಗಿ ತನ್ನ ಯೋಗ್ಯತಾನುಸಾರ ಹರಿಪ್ರೇರಣೆಯಂತೆ ಇನ್ನೆಲ್ಲ ಕಾರ್ಯವನ್ನು ಮಾಡ್ತಾನೆ. ಅದೆಲ್ಲವೂ ಕೂಡ ಪ್ರಾತಃ ಪ್ರಭೃತಿ ಸಾಯಾಂತಂ ಸಾಯಾದಿ ಪ್ರಾತರಂ ತಥಾ ಯತ್ಕೃತಂತು ಜಗನ್ನಾಥ ತದಸ್ತು ತೌ ಪೂಜನಂ. ಎಲ್ಲ ಹರಿಪೂಜೆ ಅಂತ ತಿಳಿದುಕೊಂಡು ಕೃಷ್ಣಾರ್ಪಣಮಸ್ತು ಅಂತ ಹೇಳಿ ಹರಿಪೂಜೆ ಎಂದು ಭಾವಿಸಿ ಹರಿಗೆ ಸಮರ್ಪಿಸಬೇಕು. ಇದು ಪ್ರಾರಂಭದ ಕಂಠಪಾಠಕ್ಕಾಗಿರ್ತಕ್ಕಂಥ 3 ಶ್ಲೋಕಗಳ ವಿವರಣೆ ಹಾಗೂ ಶ್ಲೋಕಗಳ ಅನ್ನತಕ್ಕಂಥ ಕ್ರಮವನ್ನು ಕೂಡ ನೋಡಿದ್ದಾಯಿತು. 1 ರಿಂದ 6 ಪ್ರಶ್ನೆಗಳವರೆಗೆ. ಮುಂದೆ 7ನೆಯ ಪ್ರಶ್ನೆಯಲ್ಲಿ 1 ರಿಂದ 3 ಅಧ್ಯಾಯಗಳ ಸಾರಾಂಶ ಏನು? 1ನೇ ಅಧ್ಯಾಯದಲ್ಲಿ ಕೃಷ್ಣನಿಗೆ ಯಾದವ ಕುಲ ಕೊನೆಗೊಳಿಸುವ ಇಚ್ಛೆ. ಕೃಷ್ಣಾವತಾರ ಸಮಾಪ್ತಿ ಹಂತಕ್ಕೆ ಬರ್ತಾ ಇದೆ. ಒಂದು ಉದ್ದೇಶ ಈಡೇರಿತು ಈಗಾಗಲೇ. ಎಲ್ಲ ರಾಕ್ಷಸರ ಸಂಹಾರ, ಬಹುತೇಕ ಭೂಭಾರ ಹರಣ ಅದಾಗಬೇಕು ಅಂತ ಹಾಗಾಗಿದೆ. ಪಿಂಡಾರ್ಕ ಕ್ಷೇತ್ರದಲ್ಲಿ ಯದುಕುಮಾರರಿಂದ ಋಷಿಗಳಿಗೆ ಅವಮಾನ ಮತ್ತು ಅವರಿಂದ ಶಾಪ, ಒನಕೆ ಉತ್ಪತ್ತಿ, ಅದನ್ನು ಪುಡಿಗೈದು ಎಸೆದು. 2ನೇ ಅಧ್ಯಾಯದಲ್ಲಿ ವಸುದೇವನಿಗೆ ಭಾಗವತ ಧರ್ಮ ವಿವರಿಸಲು ಜಾಯಂತಿ ಉಪಾಖ್ಯಾನ ಪ್ರಸ್ತುತ ಪಡಿಸಿರತಕ್ಕಂಥದ್ದು. ಕವಿ ಹರಿ ಎಂಬ ಬ್ರಹ್ಮಜ್ಞಾನಿಗಳ ಜೊತೆಗಿನ ಪ್ರಶ್ನೋತ್ತರಗಳು. 3ನೆಯ ಅಧ್ಯಾಯದಲ್ಲಿ ಜಾಯಂತಿ ಉಪಾಖ್ಯಾನ ಮುಂದುವರಿತದೆ. ಅಲ್ಲಿ ಅಂತರಿಕ್ಷ ಪ್ರಬುದ್ಧ ಇವರ ಉಪದೇಶಗಳು. 8ನೆಯ ಪ್ರಶ್ನೆ 4 ರಿಂದ 6 ಅಧ್ಯಾಯಗಳ ಸಾರಾಂಶ ಏನು? 4ನೇ ಅಧ್ಯಾಯದಲ್ಲಿ ಜಾಯಂತಿ ಉಪಾಖ್ಯಾನ ಮುಂದುವರಿದ ಭಾಗ, ಆವಿರ್ಹೋತ್ರ, ದ್ರುಮಿಲ, ಚಮಸ ಈ ಮಹಾಮುನಿಗಳ ಉಪದೇಶ. 5ನೇ ಅಧ್ಯಾಯದಲ್ಲಿ ಜಾಯಂತಿ ಉಪಾಖ್ಯಾನದ ಮುಂದುವರಿದ ಭಾಗದಲ್ಲಿ ಕರಭಾಜನ ಮುನಿಗಳ ಉಪದೇಶ ಮತ್ತು ಈ ಉಪಾಖ್ಯಾನ ಸಮಾಪ್ತಿ. ನಾರದರಲ್ಲಿಂದ ಪ್ರಯಾಣ ಮಾಡ್ತಾರೆ. 6ನೇ ಅಧ್ಯಾಯದಲ್ಲಿ ವೈಕುಂಠಕ್ಕೆ ಆಗಮಿಸಲು ಕೃಷ್ಣನಿಗೆ ಬ್ರಹ್ಮಾದಿಗಳಿಂದ ಪ್ರಾರ್ಥನೆ, ಕೃಷ್ಣನ ಸಮ್ಮತಿ, ಪ್ರಭಾಸ ಕ್ಷೇತ್ರದಲ್ಲಿ ಸ್ನಾನ ದಾನಾದಿಗಳು, ಉದ್ಧವನಿಂದ ಕೃಷ್ಣನಿಗೆ ತನ್ನನ್ನು ಜೊತೆಗೆ ಕರ್ಕೊಂಡು ಹೋಗಲಿಕ್ಕೆ ಪ್ರಾರ್ಥಿಸ್ತಾನೆ. 9ನೆಯ ಪ್ರಶ್ನೆ 7 ರಿಂದ 10 ಅಧ್ಯಾಯಗಳ ಸಾರಾಂಶ ಏನು? ಉದ್ಧವನಿಗೆ ಸಮಾಧಾನ ನೀಡಿಕೆ, ತತ್ವೋಪದೇಶ ನೀಡಲು ಉದ್ಧವನಿಂದ ಪ್ರಾರ್ಥನೆ, ಕೃಷ್ಣನಿಂದ ಅವಧೂತ ಯದು ಸಂವಾದ ನಿರೂಪಣೆ, 24 ಗುರುಗಳಿಂದ ಅರಿವು, ಭೂಮಿಯಿಂದ ಕಪೋತದವರೆಗೆ ಅವು ನಿದರ್ಶನಗಳು 8, 1 ರಿಂದ 8. 8ನೇ ಅಧ್ಯಾಯದಲ್ಲಿ ಅವಧೂತ ಯದು ಸಂವಾದ ಮುಂದುವರಿತದೆ. ಅದರಲ್ಲಿ ಹೆಬ್ಬಾವಿನಿಂದ ಪಿಂಗಲಾವರೆಗೆ ಮುಂದಿನ 9 ರಿಂದ 17 ಉದಾಹರಣೆಗಳನ್ನು ನಾವು ಅಲ್ಲಿ ನೋಡ್ತೀವಿ. 9ನೇ ಅಧ್ಯಾಯದಲ್ಲಿ ಕುಮಾರಿಯ ಕಂಕಣ ನಿದರ್ಶನಗಳು, ಇಲ್ಲಿ 18 ರಿಂದ 24 ಮುಂದಿನ ನಿದರ್ಶನಗಳ ವಿವರಣೆ ಇದೆ. ಅವಧೂತ ಯದು ಸಂವಾದ ಸಮಾಪ್ತಿಯಾಗ್ತದೆ. 10ನೇ ಅಧ್ಯಾಯದಲ್ಲಿ ಕೃಷ್ಣ ಉದ್ಧವ ಇವರ ಸಂವಾದ ಪ್ರಾರಂಭಗೊಳ್ಳುತ್ತದೆ. ಪ್ರಾರಂಭದಲ್ಲಿ ಕೃಷ್ಣ ವೈರಾಗ್ಯ, ವರ್ಣಾಶ್ರಮಾಚಾರ ವಿಷಯವನ್ನು ವಿವರಿಸಲಿಕ್ಕೆ ಪ್ರಾರಂಭ ಮಾಡ್ತಾನೆ.
10ನೇ ಅಧ್ಯಾಯದಲ್ಲಿ 11ರಿಂದ 13 ಅಧ್ಯಾಯಗಳ ಸಾರಾಂಶವೇನು? 10ನೇ ಪ್ರಶ್ನೆ. 11ನೇ ಅಧ್ಯಾಯದಲ್ಲಿ ಜೀವೇಶ ಭೇದ ಸಮರ್ಥನೆ, ವಿವಿಧ ಅಧಿಷ್ಠಾನಗಳಲ್ಲಿ ಪೂಜೆಯ ಪ್ರಕಾರಗಳು. 12ನೇ ಅಧ್ಯಾಯದಲ್ಲಿ ಭಕ್ತಿಗೆ ಪ್ರಾಧಾನ್ಯ, ಗೋಪಿಯರ ಪ್ರಶಂಸೆ, ವಾಯುವು ಸರ್ವಶ್ರೇಷ್ಠ ಎಂಬುದರ ನಿರೂಪಣೆ. 13ನೇ ಅಧ್ಯಾಯದಲ್ಲಿ ಸಾತ್ವಿಕ ಸೇವನೆ, ಮನುಷ್ಯ ತಿಳಿದು ದುಃಖ ಕಾರಣಗಳಲ್ಲಿಯೇ ಯಾಕೆ ತೊಡಗುತ್ತಾನೆ, ಇದರ ನಿರೂಪಣೆ. ರಜ ತಮಾದಿ ಗುಣಗಳ ಪ್ರಭಾವದ ವಿವರಣೆ, ಹಂಸ ಸನಕಾದಿಗಳ ಉಪದೇಶದ ನಿರೂಪಣೆ. 11ನೇ ಪ್ರಶ್ನೆ. 14ರಿಂದ 16 ಅಧ್ಯಾಯಗಳ ಸಾರಾಂಶ ಏನು? 14ನೇ ಅಧ್ಯಾಯದಲ್ಲಿ ಶ್ರೇಯೋ ಮಾರ್ಗಗಳಲ್ಲಿ ಭಕ್ತಿಗೆ ಪ್ರಾಧಾನ್ಯ, ವೈರಾಗ್ಯವೂ ಅವಶ್ಯಕ, ಧ್ಯಾನದ ಬಗೆಗಿನ ಉದ್ಧವನ ಪ್ರಶ್ನೆಗಳಿಗೆ ಧ್ಯಾನ ಪ್ರಕಾರ ಮುಂತಾದವುಗಳ ನಿರೂಪಣೆ ಕೃಷ್ಣನಿಂದ. 15ನೇ ಅಧ್ಯಾಯದಲ್ಲಿ ಸಿದ್ಧಿಗಳು 8, 18 ಇರತಕ್ಕಂಥ ಪ್ರಕಾರವು ಕೂಡ 8ರಲ್ಲಿಯೇ ಅಡಕವಾಗಿ ಬಿಡುತ್ತದೆ, ಅರ್ಥಾತ್ ಅವು ಅಪ್ರಧಾನ ಅಂತ ಅರ್ಥ. 16ನೇ ಅಧ್ಯಾಯದಲ್ಲಿ ಹರಿಯ ವಿಭೂತಿ ರೂಪದ ವಿವರಣೆ ಕಂಡುಬರ್ತದೆ. 12ನೇಯ ಪ್ರಶ್ನೆ. ಏಕಾದಶ ಸ್ಕಂದದಲ್ಲಿ ಎಷ್ಟು ಅಧ್ಯಾಯಗಳಿವೆ? 31 ಅಧ್ಯಾಯಗಳು. ಏಕಾದಶ ಸ್ಕಂದವು ಏಕೆ ವಿಶಿಷ್ಟವಾಗಿದೆ? ಪ್ರಾರಂಭದಲ್ಲಿಯೇ ಹೇಳುವಂತೆ ರತ್ನಾನಾಮುದಧಿ ಪಾತ್ರಂ ತೇಜಸಾಂ ಉಷ್ಣದೀಧಿತಿ ಏವಮೇಕಾದಶ ಸ್ಕಂಧೋ ವೇದಾಂತಾರ್ಥೈಕ ಸನ್ನಿಧಿ. ರತ್ನಗಳಿಗೆ ಸಮುದ್ರ ಹೇಗೆ ಆಶ್ರಯವಾಗಿದೆ, ಎಲ್ಲ ತೇಜಸ್ಸುಗಳಿಗೆ ಅದು ಚಂದ್ರ, ಸೂರ್ಯ, ಅಗ್ನಿ ಮತ್ತೇನೇನು, ಸೂರ್ಯನೇ ಆಶ್ರಯ. ಹಾಗೆ ಸಕಲ ವೇದಾಂತ ಶಾಸ್ತ್ರದ ಪ್ರಮೇಯಗಳಿಗೆ, ಸಿದ್ಧಾಂತಗಳಿಗೆ, ಸಾರಗಳಿಗೆ ಈ ಏಕಾದಶ ಸ್ಕಂದ ಭಾಗವತ ಆಶ್ರಯವಾಗಿದೆ. ಏಕಾದಶ ಸ್ಕಂದದಲ್ಲಿ ಬರಲಾರದ ವಿಷಯವೇ ಇಲ್ಲ. ಇದು ಒಂದನ್ನು ಸರಿಯಾಗಿ ಗಟ್ಟಿ ಮಾಡ್ಕೊಂಡು ಬಿಟ್ಟರೆ ಸಾಧನೆಯ ಮಾರ್ಗ ಸಂಪೂರ್ಣ ನಮ್ಮ ಕರಗತವಾಗ್ತದೆ. ಅದನ್ನು ನಾವಿಲ್ಲಿ ನೋಡ್ತೀವಿ. ಅದಕ್ಕಾಗಿ ಏಕಾದಶ ಸ್ಕಂದ ವಿಶಿಷ್ಟವಾಗಿದೆ. ಎಲ್ಲ ರತ್ನಗಳಿಗೆ ಸಮುದ್ರವು, ಎಲ್ಲ ತೇಜಸ್ಸುಗಳಿಗೆ ಸೂರ್ಯ ಇವರು ಆಶ್ರಯವಾದಂತೆ ಸಕಲ ವೇದಾಂತ ತತ್ವಗಳಿಗೆ ಏಕಾದಶ ಸ್ಕಂದವು ಆಶ್ರಯವಾಗಿದೆ. ಶುಕಮುನಿ ಪರೀಕ್ಷಿತಿಗೆ ಏನು ತಿಳಿಸಿದರು? ಕೃಷ್ಣನು ಭೂಭಾರಹರಣ ಉದ್ದೇಶದಿಂದ ಅವತಾರವನ್ನು ಮಾಡಿದ ವಿಷಯವನ್ನು ಹೇಳಿದ್ದೇನೆ. ಪೂತನಾಳಿಂದ ಪ್ರಾರಂಭಿಸಿ ದಂತವಕ್ರರವರೆಗೆ ವಿವಿಧ ಅಸುರರ ಸಂಹಾರ ಹಾಗೂ ಅದರ ಭಾಗವಾಗಿ ಮಹಾಭಾರತ ಯುದ್ಧ, ಇದರ ಮೂಲಕವೂ ಸಹಿತ ಬಹುತೇಕ ಭೂಭಾರಹರಣ ಕಾರ್ಯ ಸಂಪನ್ನಗೊಂಡಿದೆ. ಇಷ್ಟೇ ಅಲ್ಲ, ಯಾದವರ ಕುಲವನ್ನೂ ಸಹಿತ ಪರಸ್ಪರ ಸಂಹಾರದಿಂದ ಅವರನ್ನೂ ಸಂಹಾರಗೈದು ಯಾದವ ಕುಲವನ್ನು ಸಹಿತ ಭೂಭಾರಹರಣವನ್ನು ಪೂರ್ಣಗೊಳಿಸಿ ನಾನು ವೈಕುಂಠಕ್ಕೆ ತೆರಳುತ್ತೇನೆ ಅಂತ ಕೃಷ್ಣನು ಸಂಕಲ್ಪಿಸಿದ್ದನ್ನು ಪರೀಕ್ಷಿತನಿಗೆ ಶುಕಮುನಿಗಳು ತಿಳಿಸಿದರು. ಯಾದವರ ನಾಶ ಸಂಕಲ್ಪ ಏಕೆ? ಕೃಷ್ಣನ ಪುತ್ರರಲ್ಲೋ, ಅವ್ರು ಯಾಕೆ ನಾಶ? ಯಾದವರು ಅಹಂಕಾರಿಗಳಾಗಿ ಉಳಿದು ಬಿಟ್ಟರೆ ಲೋಕನಾಶ ನಿಶ್ಚಿತ. ಲೋಕ ಕಲ್ಯಾಣ ಉದ್ದೇಶದಿಂದ ಅವರ ನಾಶದ ಸಂಕಲ್ಪ ಭಗವಂತನದು. ಅಂತಃಕರದ ಮೂಲಕ ಅವರ ಒಳೊಳಗಿನ ಜಗಳ ಬಡಿದಾಡಿಕೊಂಡು ಸಾಯ್ತಕ್ಕಂಥದ್ದು. ಈ ನಾಶದ ಕ್ರಮ ಏಕೆ? ಪರಾಕ್ರಮಿಗಳಾದ ಯಾದವರು ಸೋಲನ್ನು ಅರಿಯದವರು. ಸರ್ವ ಯಾದವರ ನಾಶ ಸುತರಾಂ ಸಾಧ್ಯ. ಇಷ್ಟೇ ಅಲ್ಲ, ಇವರ ಸಂಹಾರಕ್ಕಾಗಿ ಮತ್ತೊಂದು ಯಾವುದೋ ಯುದ್ಧವನ್ನು, ಮತ್ತೊಂದು ಯಾವುದೋ ಕಾರ್ಯಕ್ರಮ ಹಮ್ಮಿಕೊಂಡ್ಬಿಟ್ರೆ ಅಲ್ಲಿ ಸಂಭಾವ್ಯವಾಗಿರ್ತಕ್ಕಂಥ ಅಮಾಯಕರ ಸಾವು ನೋವುಗಳು ಇವನ್ನ ತಪ್ಪಿಸ್ಬೇಕಾಗಿದೆ. ಇವೇ ಮುಂತಾದ ಕಾರಣಗಳಿಂದ ಋಷಿಶಾಪವನ್ನು ಭಗವಂತ ನೆಪ ಮಾಡಿಕೊಂಡು ಪರಸ್ಪರ ಒಳಜಗಳವನ್ನು ಆ ಯಾದವರಲ್ಲಿ ನಿರ್ಮಾಣ ಮಾಡಿ ಸರ್ವ ಯಾದವರ ಸಂಹಾರದ ಯೋಜನೆಯನ್ನು ಕೃಷ್ಣನು ರೂಪಿಸಿದ್ದಾನೆ. ಕೃಷ್ಣ ಪುತ್ರರಿಗೆ ಋಷಿಶಾಪ ಹೇಗೆ ಬಂತು? ವಿಶ್ವಾಮಿತ್ರ, ದೂರ್ವಾಸ, ಕಶ್ಯಪ, ವಶಿಷ್ಠಾದಿ ಮುನಿಗಳು ತೀರ್ಥಕ್ಷೇತ್ರ ಸಂಚಾರ ಮಾಡ್ತಾ ದ್ವಾರಕೆಯ ಬಳಿ ಪಿಂಡಾರ್ಕ ಕ್ಷೇತ್ರದಲ್ಲಿ ಒಂದು ಕಡೆ ಸೇರಿದ್ದರು. ಯದುಕುಮಾರರು ಸಾಂಬನಿಗೆ ಗರ್ಭಿಣಿಯ ವೇಷವನ್ನು ಮಾಡಿ, ಸಾಂಬ ತುಂಬ ಸುಂದರವಾಗಿಯೂ ಇದ್ದ, ಹೆಣ್ಣು ಮಕ್ಕಳಂತೆಯೂ ಇದ್ದ.
ಅವನಿಗೆ ಸ್ವಲ್ಪ ಅಲಂಕಾರ ಮಾಡಿ ಹೊಟ್ಟೆ ಗಿಟ್ಟೆಲ್ಲ ಬರುವಂತೆ ಮಾಡಿ ಗರ್ಭಿಣಿಯ ಆಕಾರದಲ್ಲಿ ಅಲಂಕಾರ ಮಾಡಿದರು. ಋಷಿಗಳ ಮುಂದೆ ಕರ್ಕೊಂಬಂದರು. ನೋಡಿ ಮಹಾಮುನಿಗಳೇ, ಇವಳಿಗೆ ತಾನು ಪಡೆಯುವ ಮಗು ಹೆಣ್ಣು ಗಂಡು ಅನ್ನುವ ಕುತೂಹಲ ಇದೆ, ತಾವು ಜ್ಞಾನಿಗಳು ಹೇಳಬೇಕು ಅಂತ ಅವರನ್ನು ಕೆಣಕಿದರು. ಸಿಟ್ಟು ಬಂತು ಮುನಿಗಳಿಗೆ. ಕೋಪಗೊಂಡ ಮುನಿಗಳು ಹೇಳಿದರು, ಇವಳು ಹೆಣ್ಣು ಹೊಡೆಯುವುದಿಲ್ಲ, ಗಂಡು ಹೊಡೆಯುವುದಿಲ್ಲ, ಒಂದು ವನಕೆಗೆ ಜನ್ಮ ನೀಡುತ್ತಾಳೆ, ಅದರಿಂದ ಸರ್ವ ಯಾದರೂ ನಾಶವಾಗ್ತದೆ ಅಂದುಬಿಟ್ರು. ಅದರಂತೆಯೇ ಆಯಿತು. ಒಂದು ಕಬ್ಬಿಣ ಕೋಲು ವನಕೆ ನಿರ್ಮಾಣ ಆಯಿತು. ಗಾಬರಿ ಆಯಿತು. ರಾಜನಿಗೆ ಹೋಗಿ ಹೇಳಿದರು ಉಗ್ರಸೇನಿಗೆ, ಹೀಗಾಗಿದೆ ಅಂತ. ಕೃಷ್ಣನಿಗೆ ಹೇಳಿಲ್ಲ. ರಾಜ ಅಂದ, ಏನು ದೊಡ್ಡ ಮಾಡ್ತದೆ, ಅದನ್ನು ತಿಕ್ಕಿ ತಿಕ್ಕಿ ಸಮುದ್ರದಲ್ಲಿ ಎಸೆದು ಬಿಟ್ರಿ, ಹೋಗ್ತದೆಲ್ಲ. ಎಲ್ಲ ತಿಕ್ಕಿ ತಿಕ್ಕಿ ಎಸೆದು ಬಿಟ್ರು. ಅದರ ಪುಡಿ ಸಮುದ್ರದ ಅಲೆಯ ಮೂಲಕ ಬದಿಗೆ ಬಂದು ಬಿತ್ತು ದಂಡೆಗೆ. ಅಲ್ಲಿಯೇ ಜೊಂಡು ಹುಲ್ಲು ಏರಕ ಎಂಬತಕ್ಕಂಥ ಹೆಸರಿನದ್ದು ಬೆಳಕೊಂತು. ಉಳಿದ ಒಂದು ತುಂಡೇನು ಬಿದ್ದಿತ್ತಲ್ಲ, ಅದನ್ನು ಎಸೆದು ಬಿಟ್ರು. ಲಾಸ್ಟಿಗೆ ಯಾವುದೋ ಒಂದು ಮೀನು ನುಂಗಿತ್ತು. ಅದನ್ನು ಯಾವನೊಬ್ಬ ಬೇಡ ಆ ಮೀನನ್ನು ಹಿಡಿಯುವಾಗ ಅವನ ಕೈಗೆ ಸಿಗ್ತದೆ. ಅದನ್ನು ಕತ್ತರಿಸುವಾಗ ಇರಲಿ, ತನ್ನ ಬಾಣಕ್ಕೆ ಆಗ್ತದೆ ಅಂತ ಹೇಳಿ ಆ ಜರ ಎಂಬ ಬೇಡ ತನ್ನ ಬಾಣದ ತುದಿಗೆ ಆ ತುಂಡನ್ನು ಸೇರಿಸಿಕೊಂಡಿದ್ದಾನೆ. ಕೃಷ್ಣನಿಗೆ ಈ ಸರ್ವ ಯಾದವರ ನಾಶ ತಡೆಯಲು ಸಾಮರ್ಥ್ಯ ಇತ್ತು. ಯಾಕೆ ಭಗವಂತ ಕರ್ತುಂ ಅಕರ್ತುಂ ಅನ್ಯಥಾ ಕರ್ತುಂ ಸಮರ್ಥ, ಆದರೂ ಸುಮ್ಮನಿದ್ದ. ಶ್ರೀಕೃಷ್ಣ.